100ರಲ್ಲಿ 90% ಜನರು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವುದೇ ಬಬ್ರುವಾಹನನನ್ನ ನೋಡ್ಬೇಕು ಅಂತ. ಯಾಕೆಂದ್ರೆ ಆ ಒಂದು ಆನೆ ಸಕಲೇಶ್ಪುರ ಭಾಗದಲ್ಲಿ ಯಾವ ರೀತಿ ಗಜಗಾಂಭೀರ್ಯದಿಂದ ತನ್ನ ಒಂದು ವರ್ತನೆಯನ್ನ ತೋರ್ಪಡಿಸುತ್ತಿತ್ತು, ನಂತರದಲ್ಲಿ ಕ್ಯಾಪ್ಚರ್ ಆಯ್ತು. ಕ್ಯಾಪ್ಚರ್ ಆದ್ಮೇಲೂ ಕೂಡ ತುಂಬಾನೇ ಸೌಂಡ್ ಮಾಡಿದಂತ ಆನೆ ಅದುವೇ ಬಬ್ರುವಾಹನ. ಕರಡಿ ಎನ್ನುವಂತ ಒಂದು ಹೆಸರು ಸಕಲೇಶ್ಪುರ ಭಾಗದಲ್ಲಿ ಸೌಂಡ್ ಮಾಡಿತ್ತು. ಕ್ಯಾಮ್ಗೆ ತಂದು ಕ್ರಾಲ್ಗೆ ಹಾಕಿ ಪಳಗಿಸಿ ಆಚೆ ತೆಗೆದ ಮೇಲೆ ಬಬ್ರುವಾಹನ ಅಂತ ನಾಮಕರಣ ಮಾಡುತ್ತಾರೆ. ಹೆಸರಿಗೆ ತಕ್ಕಂತೆ ಈತನಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಸೃಷ್ಟಿಯಾಗಿದೆ. ಸದ್ಯಕ್ಕೆ ಸ್ಟಿಲ್ ಅಂಡರ್ ಟ್ರೈನಿಂಗ್ ಪ್ರೊಸೆಸ್ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಆನೆಯನ್ನ ನೋಡೋಕ್ಕೋಸ್ಕರ, ಈ ಒಂದು ಆನೆಯ ಆಗಮನಕ್ಕೋಸ್ಕರ. ಬೇರೆ ಆನೆಗಳ ರೀತಿಯ ಬಬ್ರುವಾಹನ ಕೂಡ ಸರ್ಕಲ್ ನಲ್ಲಿ ನಿಂತ್ಕೊಳ್ತಾನೆ. ಆದ್ರೆ ಕೆಲವು ತಿಂಗಳ ಬಳಿಕ ಸದ್ಯಕ್ಕಂತೂ ಆನೆ ಎಲ್ಲೂ ಕೂಡ ಕಾಣಿಸುವುದಿಲ್ಲ. ಆ ಒಂದು ಆನೆನ ಕಾಡಿನಲ್ಲಿ ಕಟ್ಟಾಕಿರ್ತಾರೆ. ಅಂದ್ರೆ ಮಾವುತ ತನ್ನ ಒಂದು ಮನೆ ಹತ್ರನೇ ಕಟ್ಟಾಕೊಂಡು ಟ್ರೈನಿಂಗ್ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಸೊಪ್ಪು ಏನೇನ್ ಆನೆಗಳು ತಿನ್ನುವಂತ ಎಲ್ಲವನ್ನೂ ಕೂಡ ಫೀಡಿಂಗ್ ಮಾಡಿ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಉನ್ನತ ಟ್ರೈನಿಂಗ್ ಆಗಿ ಇನ್ನಷ್ಟು ಸಮಯವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಿರೀಕ್ಷೆಯು ಕೂಡ ಜಾಸ್ತಿ ಇದೆಯಲ್ಲ, ಸೊ ನಿರೀಕ್ಷೆಗೆ ಮೀರುವಾಗೆ ಟ್ರೈನಿಂಗ್ ಅನ್ನ ಕೊಡ್ಬೇಕಾಗುತ್ತೆ. ಜೊತೆಗೆ ಅಧಿಕಾರಿಗಳು ಹೇಳಿದಾಗೆ ಈ ಒಂದು ಆನೆಯನ್ನ ಕ್ಯಾಪ್ಚರಿಂಗ್ ಗೆ ಟ್ರೈನಿಂಗ್ ಅನ್ನ ಕೊಡುವುದಾಗಿ ಕೂಡ ತಿಳಿಸಿದ್ದಾರೆ. ಸೊ ಹೀಗಾಗಿ ಪರ್ಫೆಕ್ಟ್ ಆಗಿ ಟ್ರೈನಿಂಗ್ ಕೊಡ್ತಾರೆ ಮುಂಬರುವ ಫ್ಯೂಚರ್ ನಲ್ಲಿ. ಸೊ ಒಂದು ನಿರೀಕ್ಷೆ ದೊಡ್ಡ ಮಟ್ಟಿಗೆ ಇರುವಂತಹ ಕಾರಣ ಸ್ವಲ್ಪ ತಡ ಆಗತ್ತೆ. ಏನಿಲ್ಲ ಅಂದ್ರೂ ಸುಮಾರು ಒಂದು 2 ತಿಂಗಳು ಆಗ್ಬೋದು ಈ ಒಂದು ಆನೆ ಕ್ಯಾಂಪ್ ನ ಸರ್ಕಲ್ ನಲ್ಲಿ ನಿಲ್ಲಕ್ಕೆ. ಇನ್ನು 2 ತಿಂಗಳ ಕಾಲ ಪ್ರತಿಯೊಬ್ರು ಕೂಡ ವೆಯ್ಟ್ ಮಾಡಲೇಬೇಕು. ಅಲ್ಲಿಯ ತನಕ ಒಂದು ನಿರೀಕ್ಷೆ ಕುತೂಹಲ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರಬೇಕಾಗುತ್ತೆ.